ಎಲ್ರಿಗೂ ನಮಸ್ಕಾರ. ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಿಕಾ ಮಿತ್ರರಿಗೂ ಸ್ವಾಗತ ಬಯಸಿ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ನೂತನವಾಗಿ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಸುಪ್ರೀಂ ಕೊಟ್ಟಿದ್ದಾರೆ. ಹಾಗೆ ನನ್ನ ಆತ್ಮೀಯ ಸಹೋದರ ತೇಜೋದಯ ನಿರಾಶ್ರಿತರ ಆಶ್ರಮದ ಅಧ್ಯಕ್ಷರಾದಂತಹ ಗಿರಿ ತೇಜೋರ್ ಇದ್ದಾರೆ. ಒಕ್ಕಲಿಗರ ವೇದಿಕೆಯ ಮುಖಂಡರಾದಂತಹ ರತನ್ ಗೌಡ್ ಇದ್ದಾರೆ. ಹಾಗೆ ನಮ್ಮ ಮುಖಂಡರಾದ ಇನ್ನೊಂದು ದೀಪೋರ್ ಇದ್ದಾರೆ. ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯ ವಿಚಾರವೇನೆಂದ್ರೆ, ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಹಾಸನ ಜಿಲ್ಲಾದ್ಯಂತ ಸಂಘಟನೆಯನ್ನ ಪ್ರಾರಂಭ ಮಾಡಿ 6 ವರ್ಷ ಆಯಿತು. ನಾವು ಈ ಒಕ್ಕಲಿಗರನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದ್ವಿ. ಹಾಗೆ ಈ ನಮ್ಮ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂತ ಕಾರ್ಯಕ್ರಮ, ಹಾಗೆ ನಮ್ಮ ಏನು ರೈತರು, ಬಡ ರೈತರಿಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಏನು ಸವಲತ್ತುಗಳನ್ನ ನಾವು ಅವರಿಗೆ ದೊರಕಿಸಿಕೊಡುವಂತ ಕಾರ್ಯಕ್ರಮ, ಹಾಗೆ ನಮ್ಮ ಒಕ್ಕಲಿಗರ ನಿಗಮ ಮಂಡಳಿ ಇದೆ, ಅದರಿಂದ ತುಂಬಾ ಸವಲತ್ತುಗಳಿದೆ. ಕರ್ನಾಟಕ ಸರ್ಕಾರ ತುಂಬಾ ಸವಲತ್ತುಗಳನ್ನ ಮಾಡಿಕೊಟ್ಟಿದೆ. ಸ್ವಾವಲಂಬಿ ಬದುಕಿಗೋಸ್ಕರ ಏನು 4 ಚಕ್ರದ ಕಾರ್ಗಳನ್ನು ಏನು ನಾವು ಅವರು ಎಲ್ಲೋ ಗಾಡಿಗಳನ್ನು ಅವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡೋದಕ್ಕೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಮಾಡ್ತಿದ್ರೆ, ಅದು ಸರ್ಕಾರದ ಯೋಜನೆ ಬರುತ್ತೆ. ಆ ಒಂದು ಅಭಿವೃದ್ಧಿ ನಿಗಮ ಮಂಡಳಿನೂ ಬೇಕು ಅಂತ ನಾವು ತುಂಬಾ ವರ್ಷದ ಹಿಂದೆ ಹೋರಾಟ ಮಾಡಿದಾಗ ನಮಗೆ ಅದನ್ನ ಮುಂಚೆ ಯಡಿಯೂರಪ್ಪರ ಬಿಜೆಪಿ ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗ ನಿಗಮ ಮಂಡಳಿ ಅನ್ನೋ ಒಂದು ಮಂಡಳಿಯನ್ನ ಮಾಡಿ ಇವತ್ತು ರಾಜ್ಯಾದ್ಯಂತ ಅದರಿಂದ ತುಂಬಾ ಜನಕ್ಕೆ ಸಹಾಯ ಮಾಡ್ತಿದ್ದಾರೆ. ಹಾಗೆ ನಮ್ಮ ಈ ಜಿಲ್ಲೆ ಒಳಗಡೆ ಈ ಒಂದು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯನ್ನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.